ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ. ಇವತ್ತು ನಾನು ತೊಂಡೆಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡೋದು ಅಂತ ತೋರ್ಸಾಕತ್ತೇನೆ ರೀ. ನೋಡೋಣಂತ ಬರ್ರಿ. ಇವು ನೋಡ್ರಿ ತೊಂಡೆಕಾಯ ಸ್ವಚ್ಛಾಗಿ ತೊಳ್ಕೊಬೇಕ್ರಿ. ಇವನ್ನ ತೊಳ್ಕೊಂಡಾದ್ಮೇಲೆ ಹಿಂಗೆ ಮ್ಯಾಲಿಂದ ಮತ್ತು ಕೆಳಗಿಂದ ಅದನ್ನು ತುಂಬ ಚೆನ್ನಾಗಿ ತೆಗೆದ್ರಿ ಹಿಂಗೆ 4 ಸೈಡ ಚೆನ್ನಾಗಿ ಕಟ್ ಮಾಡ್ಕೋಬೇಕ್ರಿ. ಹಿಂಗೆ ಉಳಿದದ್ದು ಎಲ್ಲನೂ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೈತ್ರಿ. ಇಲ್ಲಿ ನೋಡ್ರಿ ಒಂದು ಬಾಳ್ಗಿ ಗ್ಯಾಸ್ ಮೇಲೆ ಇಟ್ರಿ ಅದ್ರಾಗ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತೊಂಡೆಕಾಯಿನೂ ಹಾಕಿರಿ ಸ್ವಲ್ಪ ಹುರ್ಕೋಬೇಕ್ರಿ. ಅವನ್ನ ಅದ್ರಾಗಿನ ನೀರು ಹೋದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕೊಂಡು ಎಲ್ಲನೂ ಚೆಂದಾಗಿ ಕಲರ್ ಚೇಂಜ್ ಆಗುತ್ತಾ ನಾನು ಹುರ್ಕೋಬೇಕ್ರಿ. ಅವನ್ನ ಇಲ್ಲಿ ನೋಡ್ರಿ ಕಲರ್ ಚೇಂಜ್ ಆಗೈತ್ರಿ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣಂತ್ರಿ. ಇಲ್ಲಿ ನೋಡ್ರಿ ಮಸಾಲಿಗೆ ಒಂದು ಪ್ಲೇಟ್ನಾಗ ಕೊಬ್ಬರಿ ಪುಡಿ, ಶೇಂಗಾ ಪುಡಿ ಮತ್ತು ಗುರೆಳ್ ಪುಡಿ ರೀ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಮತ್ತು ಬೆಲ್ಲ ರೀ ಈಗ ಇವನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೆನೆಸಿ ಇಟ್ಕೊಂಡಿರೋ ಹುಣಸೆಹಣ್ಣಿನ ರಸ ರೀ ಈ ಥರ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಈ ಮಸಾಲೆ ಭಾಳ ತಿಳು ಮಾಡ್ಕೋಬಾರ್ದ್ರಿ, ಅಷ್ಟೇ ತುಂಬಾಕ್ ಬರುವಂಗೆ ಗಟ್ಟಿಯಾಗೆ ಕಲಿಸ್ಕೋಬೇಕ್ರಿ. ಅದನ್ನು ಈಗ ನೋಡ್ರಿ ಹುರಿದು ಇಟ್ಕೊಂಡಿರೋ ತೊಂಡೆಕಾಯಿ ರೀ ತೊಗೊಂಡು ಇದನ್ನ ಮಸಾಲೆ ಎಲ್ಲ ಅದ್ರ ಚೆನ್ನಾಗೆ ತುಂಬ್ಕೋಬೇಕ್ರಿ. ಈಗ ನೋಡ್ರಿ ತುಂಬಿಟ್ಕೊಂಡೈತಿ ಎಲ್ಲ ಕುರಿ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಬೊಗಣಿ ಇಟ್ಕೊಂಡು ಅದ್ರಾಗ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ರೀ, ಜೀರಿಗೆ, ಈಗ ಹೆಂಚಿಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಕರಿಬೇವು ಹಾಕೋಬೇಕ್ರಿ. ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಆಮೇಲೆ ಖಾರನೂ ಸ್ವಲ್ಪ ಹಾಕೋಬೇಕ್ರಿ, ಯಾಕಂದ್ರೆ ಮಸಾಲೆ ಒಳಗೆ ಆಲ್ರೆಡಿ ನಾವು ಹಾಕಿದೇವ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ತುಂಬಿಟ್ಕೊಂಡಿರೋ ತೊಂಡೆಕಾಯಿನ ಇದ್ರಾಗ ಹಾಕೋಬೇಕ್ರಿ. ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲಾನು ಚೆನ್ನಾಗೆ. ಮಸಾಲೆ ಹಾಕಿದ ಪ್ಲೇಟ್ದಾಗ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿಬಿಡ್ಬೇಕ್ರಿ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನೆಲ್ಲನೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ರಿ, ಅದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕ್ರಿ. ಈಗ ನೋಡ್ರಿ 5 ನಿಮಿಷ ಕುದಿಸಿದ್ಮೇಲೆ ರೀ ಪಲ್ಯ ಕುದಿರ್ತೈತ್ರಿ. ಈಗ ರೆಡಿ ಆಗೈತೆ ನೋಡ್ರಿ ಫ್ರೆಂಡ್ಸ್ ನಮ್ಮ ತೊಂಡೆಕಾಯಿ ಎಣ್ಣೆಗಾಯಿ ರೀ. ನೋಡಿದ್ರಲ್ರಿ ಫ್ರೆಂಡ್ಸ ತೊಂಡೆಕಾಯಿ ಎಣ್ಣೆಗಾಯಿ ಮಾಡೋದು ಎಷ್ಟು ಈಸಿ ಐತೆ ಅಂತ ಹೇಳ್ರಿ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ. ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.